ನಮಸ್ಕಾರ ಭಕ್ತರೇ, ಇಂದು ನಾವು ಎಲ್ಲರೂ ಸೇರಿ ಆಚರಿಸುತ್ತಿರುವುದು ಪವಿತ್ರವಾದ, ದಿವ್ಯವಾದ, ಶಕ್ತಿಶಾಲಿಯಾದ ರಥ ಸಪ್ತಮಿ ದಿನ. ಈ ದಿನ ಕೇವಲ ಒಂದು ಹಬ್ಬ ಅಲ್ಲ. ಇದು ನಮ್ಮ ಜೀವನಕ್ಕೆ ಹೊಸ ಬೆಳಕು, ಹೊಸ ಶಕ್ತಿ, ಹೊಸ ಆಶೆಯನ್ನು ನೀಡುವ ದಿವ್ಯಕ್ಷಣ. ಸೂರ್ಯ ದೇವರು ಕೇವಲ ಆಕಾಶದಲ್ಲಿ ಹೊಳೆಯುವ ಬೆಳಕು ಅಲ್ಲ. ಅವರು ನಮ್ಮ ಉಸಿರಿನಲ್ಲಿ ಇರುವ ಶಕ್ತಿ, ನಮ್ಮ ಹೃದಯದಲ್ಲಿ ಇರುವ ಧೈರ್ಯ, ನಮ್ಮ ಜೀವನದಲ್ಲಿ ಇರುವ ದಾರಿ ತೋರಿಸುವ ದೀಪ. ಪ್ರಾಚೀನ ಗ್ರಂಥಗಳಲ್ಲಿ ಹೇಳಲಾಗಿದೆ, ರಥ ಸಪ್ತಮಿಯ ದಿನ ಸೂರ್ಯ ದೇವರು 7 ಕುದುರೆಗಳ ರಥದಲ್ಲಿ ಭೂಮಿಗೆ ಇಳಿದು ಭಕ್ತರಿಗೆ ಆಶೀರ್ವಾದ ನೀಡುತ್ತಾರೆ ಎಂದು. ಆ 7 ಕುದುರೆಗಳು ನಮ್ಮ ಜೀವನದ 7 ಶಕ್ತಿಗಳನ್ನು ಸೂಚಿಸುತ್ತವೆ: ಧೈರ್ಯ, ನಂಬಿಕೆ, ಸಹನೆ, ಶಾಂತಿ, ಶಕ್ತಿ, ಜ್ಞಾನ ಮತ್ತು ಕರುಣೆ. ಭಕ್ತರೇ, ನೀವು ಇಂದು ಒಂದು ಕ್ಷಣ ಸೂರ್ಯನ ಕಡೆ ನೋಡಿ ಪ್ರಾರ್ಥಿಸಿದರೆ ಆ ಪ್ರಾರ್ಥನೆ ನಿಮ್ಮ ಜೀವನದ ದಾರಿಯನ್ನೇ ಬದಲಾಯಿಸಬಹುದು. ಈ ಲೋಕದಲ್ಲಿ ನಮಗೆ ಎಲ್ಲವೂ ಸಿಗುತ್ತದೆ ಎಂದು ಭರವಸೆ ಇಲ್ಲ, ಆದರೆ ಭಕ್ತಿ ಇದ್ದರೆ ನಮಗೆ ಸಹನೆ ಸಿಗುತ್ತದೆ, ಶಾಂತಿ ಸಿಗುತ್ತದೆ, ನಂಬಿಕೆ ಸಿಗುತ್ತದೆ. ದಯವಿಟ್ಟು ಮನಸ್ಸನ್ನು ಶಾಂತಗೊಳಿಸಿ, ನಿಮ್ಮ ಉಸಿರನ್ನು ನಿಧಾನವಾಗಿ ತೆಗೆದುಕೊಳ್ಳಿ. ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಒಂದು ಲೋಟ ಸ್ವಚ್ಛವಾದ ನೀರನ್ನು ತೆಗೆದುಕೊಳ್ಳಿ. ಅದರೊಳಗೆ ಒಂದು ತುಳಸಿ ಎಲೆ ಅಥವಾ ಒಂದು ಹೂವನ್ನು ಹಾಕಿ. ನಂತರ ಸೂರ್ಯನ ಕಡೆ ಮುಖ ಮಾಡಿ ನಿಂತು ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲ ಚಿಂತೆಗಳನ್ನು ಒಂದು ಕ್ಷಣ ಬಿಟ್ಟುಬಿಡಿ. ಈ ಮಂತ್ರವನ್ನು ಭಕ್ತಿಯಿಂದ, ನಂಬಿಕೆಯಿಂದ 3 ಬಾರಿ ಹೇಳಿ: ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ, ಓಂ ಸೂರ್ಯಾಯ ನಮಃ. ಈ ಮಂತ್ರ ಕೇವಲ ಶಬ್ದ ಅಲ್ಲ, ಇದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿ, ನಿಮ್ಮ ಹೃದಯಕ್ಕೆ ಧೈರ್ಯ ತುಂಬುವ ಬೆಳಕು, ನಿಮ್ಮ ಜೀವನಕ್ಕೆ ಹೊಸ ದಾರಿ ತೋರಿಸುವ ದೀಪ. ಈಗ ನಾನು ನಿಮಗೆ ಒಂದು ಸಣ್ಣ ಕಥೆಯನ್ನು ಹೇಳುತ್ತೇನೆ. ಒಮ್ಮೆ ಒಬ್ಬ ಸರಳವಾದ ರೈತ ಇದ್ದ. ಅವನ ಜೀವನದಲ್ಲಿ ಸಂಕಷ್ಟಗಳು ತುಂಬಿದ್ದವು. ಬೆಳೆ ಸರಿಯಾಗಿ ಆಗುತ್ತಿರಲಿಲ್ಲ, ಸಾಲ ಹೆಚ್ಚಾಗುತ್ತಿತ್ತು, ಮನಸ್ಸಿನಲ್ಲಿ ನಿರಾಶೆ ತುಂಬುತ್ತಿತ್ತು. ಆದರೆ ಅವನು ಒಂದು ಕೆಲಸ ಮಾಡುತ್ತಿದ್ದ. ಪ್ರತಿ ವರ್ಷ ರಥ ಸಪ್ತಮಿಯ ದಿನ ಬೆಳಗ್ಗೆ ಸೂರ್ಯೋದಯವಾಗುವಾಗ ಸೂರ್ಯ ದೇವರಿಗೆ ನೀರು ಅರ್ಪಿಸುತ್ತಿದ್ದ. ಅವನು ದೇವರನ್ನು ಕೇಳುತ್ತಿದ್ದಿಲ್ಲ, ನನಗೆ ಹಣ ಕೊಡು, ನನಗೆ ಸಂಪತ್ತು ಕೊಡು ಎಂದು. ಅವನು ಹೇಳುತ್ತಿದ್ದ ಒಂದೇ ಮಾತು: ನನಗೆ ಸಹನೆ ಕೊಡು, ನನಗೆ ಶಕ್ತಿ ಕೊಡು, ನನಗೆ ಸರಿಯಾದ ದಾರಿ ತೋರಿಸು. ಭಕ್ತರೇ, ನಿಧಾನವಾಗಿ ಅವನ ಜೀವನದಲ್ಲಿ ಬದಲಾವಣೆ ಆರಂಭವಾಯಿತು. ಬೆಳೆ ಚೆನ್ನಾಗಿ ಬೆಳೆಯಲು ಶುರುಮಾಡಿತು. ಜನ ಅವನ ಮೇಲೆ ನಂಬಿಕೆ ಇಡಲು ಶುರುಮಾಡಿದರು. ಅವನ ಮನಸ್ಸಿನಲ್ಲಿ ಶಾಂತಿ ಬಂದಿತು. ಇದು ಕೇವಲ ಕಥೆ ಅಲ್ಲ, ಇದು ಭಕ್ತಿಯ ಶಕ್ತಿ, ನಂಬಿಕೆಯ ಶಕ್ತಿ. ನಮ್ಮ ಜೀವನದಲ್ಲೂ ನಮಗೆ ಉತ್ತರ ಸಿಗದ ಪ್ರಶ್ನೆಗಳು ಇರುತ್ತವೆ, ನಮಗೆ ದಾರಿ ಕಾಣದ ಕ್ಷಣಗಳು ಇರುತ್ತವೆ. ಅಂತಹ ಸಮಯದಲ್ಲಿ ಒಂದು ಪ್ರಾರ್ಥನೆ, ಒಂದು ನಂಬಿಕೆ, ಒಂದು ಮಂತ್ರ ನಮ್ಮ ಜೀವನವನ್ನು ಹಿಡಿದು ನಿಲ್ಲಿಸಬಹುದು. ಭಕ್ತರೇ, ನೀವು ಇಂದು ಸೂರ್ಯ ದೇವರ ಕಡೆ ನೋಡಿದಾಗ ನಿಮ್ಮ ಹೃದಯದಲ್ಲಿ ಒಂದು ಮಾತು ಹೇಳಿ: ನಾನು ಬಲವಂತನಾಗುತ್ತೇನೆ, ನಾನು ಧೈರ್ಯವಂತನಾಗುತ್ತೇನೆ, ನಾನು ಜೀವನವನ್ನು ಎದುರಿಸುತ್ತೇನೆ. ಸೂರ್ಯ ದೇವರು ನಿಮಗೆ ಸಂಪತ್ತು ಕೊಡಬಹುದು, ಆದರೆ ಅದಕ್ಕಿಂತ ದೊಡ್ಡದಾಗಿ ಅವರು ನಿಮಗೆ ಶಕ್ತಿ ಕೊಡುತ್ತಾರೆ, ನಂಬಿಕೆ ಕೊಡುತ್ತಾರೆ, ಧೈರ್ಯ ಕೊಡುತ್ತಾರೆ. ಈಗ ನಾವು ಎಲ್ಲರೂ ಸೇರಿ ಒಂದು ಕ್ಷಣ ಮನಸ್ಸಿನಲ್ಲಿ ಪ್ರಾರ್ಥಿಸೋಣ: ನಮ್ಮ ಜೀವನದಲ್ಲಿ ಶಾಂತಿ ಇರಲಿ, ಆರೋಗ್ಯ ಇರಲಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಇರಲಿ, ನಮ್ಮ ಹೃದಯದಲ್ಲಿ ಭಕ್ತಿ ಬೆಳೆಯಲಿ. ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಸೂರ್ಯ ದೇವರ ದಿವ್ಯ ಬೆಳಕು ಸದಾ ಇರಲಿ. ನಿಮಗೆ ಇಂದು ನೋವು ಇದ್ದರೆ ಅದು ಕಡಿಮೆಯಾಗಲಿ, ನಿಮಗೆ ಇಂದು ಭಯ ಇದ್ದರೆ ಅದು ದೂರವಾಗಲಿ, ನಿಮಗೆ ಇಂದು ಕನಸು ಇದ್ದರೆ ಅದು ನಿಜವಾಗಲಿ. ಭಕ್ತರೇ, ಈ ಸಂದೇಶವನ್ನು ನಿಮ್ಮ ಕುಟುಂಬದವರೊಂದಿಗೆ, ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಯಾರಾದರೂ ಜೀವನಕ್ಕೆ ಬೆಳಕು ತರಬಹುದು. ಇದೀಗ ನಾನು ನನ್ನ ಮಾತನ್ನು ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸುತ್ತೇನೆ. ಸೂರ್ಯ ದೇವರೇ, ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸಿ, ನಮ್ಮ ಹೃದಯದಲ್ಲಿ ಶಾಂತಿ ತುಂಬಿ, ನಮ್ಮ ಜೀವನದಲ್ಲಿ ಬೆಳಕು ಹರಡಿ. ರಥ ಸಪ್ತಮಿಯ ಹಾರ್ದಿಕ ಶುಭಾಶಯಗಳು.